Hello everyone, I am Mallikarjun Idiga. I am explain about today Master of Commerce Vijayanagara Sri Krishnadevara University first semester NEP syllabus uh, corporate communication, uh, 30 marks overall, MCQ questions, 20 marks internals, MCQ questions, corporate communication, 3 chapter is also there. First model, uh, introduction to corporate communication, including of languages. First model MCQ questions with answers. ಓಕೆನಾ. ಫಸ್ಟು ಇದರಲ್ಲಿ 3 ಚಾಪ್ಟರ್ ಬರ್ತವೆ. ಇದರಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಇದರಲ್ಲಿ ಕೇಳುವಂತಹ ಮೇಜರಾಗಿ ನಾನು ಮುಂದೆ ತಂದಿದ್ದೀನಿ. ಇವು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತವೆ ಮತ್ತು 2 ಇಯರ್ಸ್ ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಿದ್ದೀನಿ. 2022 ಮತ್ತು 23 ಅಂದರೆ ಫಸ್ಟು NEP ಸ್ಟಾರ್ಟ್ ಆದಾಗ ಫಸ್ಟ್ ಬ್ಯಾಚಿಂದು ಮತ್ತು ಮೊನ್ನೆದು. ಓಕೆನಾ. ಈಗ MCQ ಕ್ವಶನ್ನಲ್ಲಿ ಯಾವುದ್ಯಾವುದು ಇದೆ ಮತ್ತು ಎಷ್ಟು ಕ್ವಶನ್ಸ್ ಫಸ್ಟ್ ಚಾಪ್ಟ್ರಲ್ಲಿ ಮತ್ತು ಸೆಕೆಂಡ್ ಚಾಪ್ಟ್ರು ಥರ್ಡ್ ಚಾಪ್ಟ್ರು ಸಪ್ರೇಟು ಕ್ವಶನ್ ಪೇಪರ್ನ ನಾನು ಸಿಲೆಬಸ್ ವೈಸ್ ತೆಗೆದೀನಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ. ಓಕೆನಾ. ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾಂಪೋನೆಂಟ್ ಆಫ್ ದ ಕಮ್ಯುನಿಕೇಷನ್ ಪ್ರೋಸೆಸ್. ಇದರಲ್ಲಿ ಎನ್ಕೋಡಿಂಗು ಮತ್ತು ಬೇರೆ ಪ್ರೋಸೆಸ್ ಇದರಲ್ಲಿದ್ದಾವೆ ಆಪ್ಷನ್ಸು. ಅದರ ಕರೆಕ್ಟ್ ಆನ್ಸರ್ಸ್ ನಾನು ಕೆಳಗಡೆ ಕೊಟ್ಟಿದ್ದೀನಿ ಮತ್ತೆ. ಓಕೆನಾ. ಆನ್ಸರ್ಸ್ ಯಾವುದಿದರಲ್ಲಿ ಅಂತಂದು ನಿಮ್ಗೆ ಈಸಿ ಆಗಲಿ ಅಂತಂದು. ಓಕೆನಾ. ನನ್ನ ಹೆಸರು ಮಲ್ಲಿಕಾರ್ಜುನ್ ಇಡೀಗ. ನಮ್ಮದು ಯೂಟ್ಯೂಬ್ ಚಾನಲ್ಗೆ ಇದೇ ಮೊದಲ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಈಸಿ ಆಗುವಂಥ ಕಾನ್ಸೆಪ್ಟನ್ನ ನಾನು ನಿಮ್ಮ ಮುಂದಿಗೆ ತರ್ತೀನಿ, ನೋಟ್ಸ್ ಕೊಡ್ತೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ನೋಟ್ಸ್ ಕೊಡ್ತೇನೆ, ಇಲ್ಲಾಂದ್ರೆ ಇಲ್ಲ. ಓಕೆನಾ. ನೀವು ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಈ PDF ಓಪನ್ ಮಾಡಿಕೊಂಡು ನೀವು ನೋಡ್ಬೋದು. ಓಕೆನಾ. ನಾವು ಕೆಳಗಡೆ ಅದು ಆಗಿಲ್ಲ ಅಂತಂದರೆ ಕೆಳಗಡೆ ನಂಬರ್ ಇದೆ ಅಲ್ವಾ, ಅದು ನಂಬರ್ ಇದರಲ್ಲಿ ವಿಡಿಯೋದಲ್ಲಿ 7353476028 ಅಂತಂದು ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಸೆಕೆಂಡ್ ಮಾಡಲ್ ಇದೆ ಅಲ್ವಾ, ಬಿಸ್ನೆಸ್ ಕರಸ್ಪಾಂಡೆನ್ಸ್ ಆ್ಯಂಡ್ ರಿಪೋರ್ಟಿಂಗ್ ಅಂತಂದು. ಇದಕ್ಕೆ ಏನು ಸಂಬಂಧಪಟ್ಟತ್ತೆ ರಿಲೇಟೆಡು ಔಟ್ರನ್ನು ಕೂಡ ನಾನು ಕೆಳಗಡೆ ಕ್ವಶನ್ಸ್ನ ತೆಗೆದೀನಿ. ಬಿಸ್ನೆಸ್ ಲೆಟರ್ ರೈಟಿಂಗ್ ಆಗಿರ್ಬೋದು, ಟೈಪ್ಸ್ ಆ್ಯಂಡ್ ಕಾಂಪೋನೆಂಟ್ಸ್ ಆಫ್ ಬಿಸ್ನೆಸ್ ಲೆಟರ್ಸು, ಸ್ಟ್ರಕ್ಚರ್ ಆ್ಯಂಡ್ ಲೇಔಟ್ ಆಫ್ ಬಿಸ್ನೆಸ್ ಲೆಟರ್ಸು, ರೈಟಿಂಗ್ ಅಫಿಷಿಯಲ್ ಲೆಟರ್ಸ್, ಕಾರ್ಪೊರೇಟ್ ರಿಪೋರ್ಟ್ ರೈಟಿಂಗ್ ಬಿಸ್ನೆಸ್ ಪ್ರಪೋಸಲ್ಸ್. These all including second model. Okay, second model MCQ questions with answer below one by you watching please. After completion of the video, you first download the PDF. Okay na. Come to the next point. Okay na. Maximum questions 100 one chapter 100 questions. I will prepare the notes. Okay na. What are the primary component of the business letter? Heading, solutions ಮತ್ತು ಬಾಡಿ, ಕ್ಲೋಸಿಂಗು, ಸಿಗ್ನೇಚರು, ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ನು, ಹೆಡರು, ಫೂಟರು, ಗ್ರಾಫ್ಸು ಮತ್ತು ಸಬ್ಜೆಕ್ಟ್ ಲೈನು, ಗ್ರೀಟಿಂಗು, ಅಟೆಂಪ್ಟ್ಸು. ಅದರಲ್ಲಿ ಮೇನ್ ನಿಮಗೆ ಈಸಿಯಾಗಿ ಮತ್ತು ಎಕ್ಸಾಮಿಗೆ ಬರುವಂತಹ ಕ್ವಶನ್ಸ್ನ ನಾನು ಟಾರ್ಗೆಟ್ ಮಾಡಿ ಪ್ರಿಪೇರ್ ಮಾಡಿರುವಂಥದ್ದಾಗಿರ್ತದೆ. ಓಕೆನಾ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ನ ಕೂಡ ನಾನು ನಿಮ್ಮ ಮುಂದೆ ತರ್ತೀನಿ. ಓಕೆನಾ. ಅದು ಕೆಳಗಡೆ ಒಂದು ಕ್ವಶನ್ ಆದಲೇ ಅದಕ್ಕೆ ಆನ್ಸರ್ ಅಂತಂದು ಕೆಳಗಡೆ ನಾನು ಕೊಟ್ಟಿರ್ತೀನಿ. ಓಕೆನಾ. ಅದು ಆನ್ಸರ್ BN ಆಗಿರ್ಬೋದು, CN ಆಗಿರ್ಬೋದು, DA ಯಾವುದಾದ್ರು ಆಗಿರ್ಬೋದು. ಓಕೆನಾ. ಈ ಥರ ಕ್ವಶನ್ಸ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಓಕೆನಾ. ಈ ವಿಡಿಯೋ ನೀವು ನೋಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಓಕೆನಾ. ನಿಮಗೇನಾದರೂ ಇನ್ನೂ ನೋಟ್ಸು ಮತ್ತು ಏನಾದರೂ ಬೇಕಾಗಿದ್ದರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಾನು ಲೋ ಕಾಸ್ಟ್ನಲ್ಲಿ ಕೂಡ ನಿಮಗೆ ಬೇಕಾಗಿದ್ದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮಿಗೆ ಬರುವಂಥ ಕ್ವಶನ್ಸ್ನ ನಾವು ನಿಮಗೆ ಹೇಳ್ಬೋದಾಗಿರುತ್ತೆ. ಓಕೆನಾ. ದೀಸ್ ಆಲ್ ಕ್ವಶನ್ಸ್ ಸೆಕೆಂಡ್ ಮಾಡಲ್. ನೆಕ್ಸ್ಟ್ ಥರ್ಡ್ ಚಾಪ್ಟರಲ್ಲಿ ಏನೇನು ಬರುತ್ತೆ ಅದನ್ನು ನೋಡ್ಬೋದಾಗಿರುತ್ತೆ. ಓಕೆನಾ. ಥರ್ಡ್ ಚಾಪ್ಟ್ರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗಿದೆ ಮತ್ತು ಕಮ್ಯುನಿಕೇಷನ್ ಆಗಿರ್ಬೋದು, ಕಮ್ಯುನಿಕೇಷನ್ ಟೈಪ್ಸ್ ಅಂತಂದರೆ
ಮಾಸ್ ಕಮ್ಯುನಿಕೇಷನ್ನು ಮತ್ತು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು. ಮನುಷ್ಯನಿಗೆ ಒಬ್ಬ ವ್ಯಕ್ತಿ ಹೊರಗಡೆ ಪಬ್ಲಿಕ್ಕಲ್ಲಿ ಯಾವ ಥರ ಕಮ್ಯುನಿಕೇಷನ್ ಮಾಡುವಂತಹ ಟಿಪ್ಸನ್ನು ಒಳಗೊಂಡಿರಬೇಕು. ಅವೆಲ್ಲ ಕಮ್ಯುನಿಕೇಷನ್ನ ಪೀಪಲ್ ಹಂಗೆ ಯಂಗ್ ಮ್ಯಾನಿಗೆ ಇರಬೇಕಾಗಿರುತ್ತೆ. ಅವೆಲ್ಲ ನಾನು ಪ್ರಿಪೇರ್ ಮಾಡಿದ್ದೀನಿ. ಇದ್ರದ್ದು ರಿಲೇಟೆಡ್ ನೋಟ್ಸ್ ಕೂಡ ಕೊಡ್ತೀನಿ. ಇದು MCQs ಮಾತ್ರ, ಓಕೆನಾ. ನೆಕ್ಸ್ಟ್ ನಾವು ಥರ್ಡ್ ಚಾಪ್ಟರ್ ನೋಡೋಣ. ಥರ್ಡ್ ಚಾಪ್ಟ್ರಲ್ಲಿ ಏನೇನು ಬರುತ್ತೆ ಅದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ, ಓಕೆನಾ. ಮತ್ತು ಇದು ಯಾವ ಥರ ಅಂತಂದರೆ ಥರ್ಡ್ ಚಾಪ್ಟರು ಅಪ್ಲಿಕೇಶನ್ ಆಫ್ ಕಾರ್ಪೊರೇಟ್ ಕಮ್ಯುನಿಕೇಷನ್ ಸ್ಕಿಲ್. ಅದರಲ್ಲಿ ಇಂಟರ್ವ್ಯೂ ಸ್ಕಿಲ್ ಆಗಿರ್ಬೋದು, ಪ್ರೆಸೆಂಟೇಷನ್ ಸ್ಕಿಲ್ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ ಆ್ಯಂಡ್ ಮೀಟಿಂಗ್ಸ್ ಆಗಿರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಆಗಿಂಡು ನೆಗೋಷಿಯೇಷನ್ ಸ್ಕಿಲ್ಸು, ಯೂಸ್ ಆಫ್ ಟೆಕ್ನಾಲಜಿ ಇನ್ ಕಮ್ಯುನಿಕೇಷನ್, ಬಿಸ್ನೆಸ್ ಕಮ್ಯುನಿಕೇಷನ್ ಇಟಿಕ್ಯೂಟ್ ಆಗಿರ್ಬೋದು. ಮತ್ತು ಥರ್ಡ್ ಮಾಡಲ್ MCQ ಕ್ವಶನ್ಸ್ ವಿತ್ ಆನ್ಸರ್ ಬಿಲೋ ದ 1 by ವಾಚ್, ಓಕೆನಾ. ಮಿನಿಮಮ್ I will overall concept subject wise including, ಓಕೆನಾ. chapter wise preparing maximum questions, ಓಕೆನಾ. you also please watch all ಕಾನ್ಸೆಪ್ಟ್. ಇವಾಗ ನೆಕ್ಸ್ಟು MCOM ಫಸ್ಟ್ ಸೆಮಿಸ್ಟರ್ ಡಿಗ್ರಿ MCOM, ಓಕೆನಾ. NEP ಸಿಲೆಬಸ್ ಫಸ್ಟು NEP ಯಾವಾಗ ಇಂಟ್ರೊಡ್ಯೂಸ್ ಆಯಿತಲ್ಲ ಆವಾಗ ನಡೆಸಿರುವಂತಹ ಕಾರ್ಪೊರೇಟ್ ಕಮ್ಯುನಿಕೇಷನ್ನ ಕ್ವಶನ್ ಪೇಪರು ವಿತ್ ಸೊಲ್ಯೂಷನ್ ಕೂಡ ಕೆಳಗಡೆ ಕೊಟ್ಟಿದ್ದೀನಿ ನಾನು. ಎ ರಿಸ್ಯೂಮ್ ನೀಡ್ ಕನ್ಸೆಪ್ಷುಯಲೈಸೇಷನ್ ಆಫ್ ಯುವರ್ ಅಂಡ್ ಡ್ಯಾಶ್ ಆಲ್ ಇಂಟು ಒನ್ ಡಾಕ್ಯುಮೆಂಟ್, ಅಬ್ಜೆಕ್ಟಿವ್ಸ್, ಎಕ್ಸ್ಪೀರಿಯನ್ಸಸ್, ಪ್ರಾಜೆಕ್ಟ್, ಸ್ಕಿಲ್ಸ್, ಅಕಂಪ್ಲಿಷ್ಮೆಂಟ್, ಎಕ್ಸ್ಪೀರಿಯನ್ಸಸ್, ಸ್ಕಿಲ್ಸ್, ಏಮ್ಸ್. ಅದರಲ್ಲಿ ಆನ್ಸರ್ ಏನಾಗಿರುತ್ತೆ ಅಂದರೆ ಸ್ಕಿಲ್ಸ್ ಏಮ್ಸ್ ಆಗಿರುತ್ತೆ, ಓಕೆನಾ ಆನ್ಸರು. ಈ ಥರ ನಾನು ಎಲ್ಲದಕ್ಕೂ ಕೊಟ್ಕೊತ ಹೋಗಿದ್ದೀನಿ. ನೀವು ಈ ಥರನೇ ನೀವು ನಿಮ್ಗೆ ಈಸಿ ಆಗಲಿ ಅಂತ ನಾವು ಪ್ರಿಪೇರ್ ಮಾಡಿರುವಂತಹ ನೋಟ್ಸು. ನೀವು ದಯವಿಟ್ಟು ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಈ ವಿಡಿಯೋ ಶೇರ್ ಮಾಡಿ, ಓಕೆನಾ. ನಿಮಗೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ಅವರು ಮಾತ್ರ ನೀವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ನಮ್ಮದು USK UB ಅಪ್ಡೇಟ್ಸ್ ಅಂತ ಒಂದು ಗ್ರೂಪ್ ಇದೆ. ಅದ್ರ ಲಿಂಕು ಕೂಡ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ USK UB ಅಪ್ಡೇಟ್ಸು ಮತ್ತು ಕಾಂಪಿಟೇಟಿವ್ ಎಕ್ಸಾಮು, ನೆಟ್ಟು, KSETಗೆ ಬರುವಂತಹ ರಿಲೇಟೆಡ್ ಕ್ವಶನ್ಸ್ ಕೂಡ ನಾವು ಅದರಲ್ಲಿ ಇಂಟಿಮೇಟ್ ಮಾಡ್ತೀನಿ ನಾನು. USK UB ಅಪ್ಡೇಟ್ಸ್ಗೆ ನೀವು ದಯವಿಟ್ಟು ಅದಕ್ಕೆ ಗ್ರೂಪ್ಗೆ ಜಾಯ್ನ್ ಆಗಿ, ಯೂಸ್ಫುಲ್ ಆಗಿರುತ್ತೆ ನಿಮಗೆ. ನೆಕ್ಸ್ಟು ದ ಕಾರ್ಪೊರೇಟ್ ಕಮ್ಯುನಿಕೇಷನ್ ಈಸ್ ಟೈಟ್ಲಿ ಕನ್ಸರ್ನ್ ಟು ಇಮೇಜ್ ಎನ್ಹಾನ್ಸ್ಮೆಂಟ್ ಆಗಿರ್ಬೋದು, ಕಾಂಬಿನೇಷನ್ ಆಗಿರ್ಬೋದು, ಸ್ಟ್ರಾಟಜಿ ಫಾರ್ಮುಲೇಷನ್, ಕಮ್ಯುನಿಕೇಷನ್ ಇಶ್ಯೂಸ್. ಅದ್ರಲ್ಲಿ ಆನ್ಸರ್ ಏನಿರುತ್ತೆ ಅದನ್ನು ನಾನು ಇದು ಬ್ಲ್ಯಾಕ್ನಲ್ಲಿ ನಾನು ಇದು ಮಾಡಿರ್ತೀನಿ, ಓಕೆನಾ. ನೆಕ್ಸ್ಟು MCOM ಫಸ್ಟ್ ಸೆಮಿಸ್ಟರ್ 2023 ಅದು ಯಾವಾಗ ಎಕ್ಸಾಮ್ ಏಪ್ರಿಲ್ ಮೇದಲ್ಲಿ ನಡೆಸಿರೋಂಥದ್ದು. ಅದು ಕ್ವಶನ್ ಪೇಪರ್ ಕೂಡ ನಾನು ಕಲೆಕ್ಟ್ ಮಾಡಿ ಅದಕ್ಕೆ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ನಾನು ಇದು ಮಾಡಿದ್ದೀನಿ, ಓಕೆನಾ. ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರವಾಗಿ ಇವಾಗ ನೆಕ್ಸ್ಟು ಎಕ್ಸಾಮಿಗೆ ಬರುವಂತಹ ಕ್ವಶನ್ಸ್ನ ಕೂಡ ನಾನು ಹೇಳ್ತೀನಿ, ಓಕೆನಾ. ಅದು ಎಕ್ಸಾಮ್ ಟೈಮಲ್ಲಿ ನಾನು ಟಾರ್ಗೆಟ್ ಮಾಡಿ ಹೇಳ್ತೀನಿ, ಓಕೆನಾ. ಇದೇ ತಾನೆ ಯಾವ ಥರ ಕ್ವಶನ್ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡ್ಬೋದಾಗುತ್ತೆ. ಈ ಥರ ಕ್ವಶನ್ಸ್ ನಿಮಗೆ ನೀವು ಎಷ್ಟು ಹೆಚ್ಚು MCQ ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡ್ಬೋದು, ಓಕೆನಾ. ಫಸ್ಟು ಸಿಲೆಬಸ್ನಲ್ಲಿ ಏನಿದೆ ಆ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು. ನಂತರ ಏನು ಮಾಡಬೇಕು ಅಂತಂದರೆ MCQ ಕ್ವಶನ್ಸ್ನ ನೀವು ನೋಡ್ಬೋದಾಗಿರುತ್ತೆ, ಓಕೆನಾ. ಆಲ್ಮೋಸ್ಟ್ ಪೀಪಲ್ಸ್ ಗೂಗಲ್ ಇನ್ ಸರ್ಚ್ MCQ ಕ್ವಶನ್ ಅಟೆಂಪ್ಟ್ ದ ಮೋರ್ ದ್ಯಾನ್ ಅಟೆಂಪ್ಟ್ ಆನ್ಲೈನ್ ಟೆಸ್ಟಸ್, ಓಕೆನಾ. ಎಕ್ಸ್ಪೀರಿಯನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್, ಓಕೆನಾ. ವೆನ್ ಇಂಟ್ರೊಡ್ಯೂಸಿಂಗ್ ಪೀಪಲ್ ಟು ಈಚ್ ಅದರ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕರೆಕ್ಟ್ ಮೆಥಡ್. ಮೇನ್ ಈ ಥರ ಕ್ವಶನ್ಸ್ ಇದ್ದಾವಲ್ಲ, ಈ ಥರ ಕ್ವಶನ್ಸ್ನ ನೀವು ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಕ್ವಶನ್ನ ಅದು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅದನ್ನು ನೀವು ಮೇಜರ್ ಮೈಂಡಲ್ಲಿ ಇಟ್ಕೋಬೇಕು. ಈ ಚಾಪ್ಟ್ರಲ್ಲಿ ಈ ಕ್ವಶನು, ಅದಕ್ಕೆ ಸ್ಟೆಪ್ಸು ಏನೇನೋ ಇರ್ತಾವಲ್ವ ಅವೆಲ್ಲ ನೋಡ್ಕೋಬೇಕಾಗಿರುತ್ತೆ ನೀವು, ಓಕೆನಾ. ನೀವು ನಮ್ಮ ಹೆಸರು ಮಲ್ಲಿಕಾರ್ಜುನ್ ಇಡಿಗ, ಓಕೆನಾ. ಇಡಿಗ ಅಂತಂದು ಅದರಲ್ಲಿ ನಂಬರ್ ಇದೆ. ಸೋಷಿಯಲ್ ಮೀಡಿಯಾ ಅಂದರೆ ಮಲ್ಲಿಕಾರ್ಜುನ್ ದಿ ಕಗ್ಗಲ್ ಅಂತ. ಅದು ದಯವಿಟ್ಟು ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಓಕೆನಾ. ನಾವು ಕೊಡುವ ನೋಟ್ಸನ್ನು ದಯವಿಟ್ಟು
ಸ್ಟೂಡೆಂಟ್ಸ್ಗೆ ನೀವು ಶೇರ್ ಮಾಡಿ, ಓಕೆನಾ. ಯಾರು ಬೇರೆ ಅನ್ನೆಸೆಸರಿ ಆಗಿ ಇದನ್ನು ಅನ್ಯೂಸ್ ಮಾಡ್ಕೋಬೇಡ್ರಿ, ಓಕೆನಾ. ನಾನು ಮುಂದಿನ ವೀಡಿಯೋದಲ್ಲಿ ಬರ್ತೇನೆ, ದಯವಿಟ್ಟು ಅಲ್ಲಿವರೆಗೂ ಕಾಯ್ತಾ ಇರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.